ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ಒಂದು 4-5 ಡೇಸ್ ಆಯಿತು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಸಾಯಿನಾಥ್ಗೂ ಏಪ್ರಿಲ್ಗೂ ಇಬ್ರಿಗೂ ಮೈಕ್ ಹುಷಾರಿರಲಿಲ್ಲ. ಸೊ ಅದರಿಂದ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಸೊ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಸಂಡೇ ಮಾರ್ನಿಂಗು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಷ್ಟೇ ಇನ್ನೂ ಸರಿ ಹೋಗಿಲ್ಲ ಇಬ್ರು, ಬಟ್ ಆದರೂ ವಿಡಿಯೋ ಅಪ್ಲೋಡ್ ಮಾಡಬೇಕಲ್ವಾ. ಸೊ ಅದಕ್ಕೆ ಮಾಡ್ತಾ ಇರೋದು. ಇವತ್ತು ಬಂದ್ಬಿಟ್ಟು ಎಗ್ ಪಲ್ಯ ಮತ್ತು ಚಪಾತಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ನು, ಕಸ್ತೂರಿ ಮೇಥಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಆನಿಯನ್ ಬಂದ್ಬಿಟ್ಟು ಈ ಥರ ಬ್ರೌನ್ ಆಗಬೇಕು. ಸೊ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಕ್ಕೆ ನನ್ನ ಮಗಳು ಬಂದಿದ್ದಾಳೆ ನೋಡಿ, ಮೊಟ್ಟೆ ಎಲ್ಲ ಬಿಡಿಸ್ತಾ ಇದ್ದಾಳೆ. ಮೊಟ್ಟೆ ನಾವು ಬೇಯಿಸಿದ ತಕ್ಷಣ ಮಮ್ಮಿ ನಾನೇ ಮೊಟ್ಟೆ ಬಿಡಿಸೋದು ಅಂತ ಬಂದುಬಿಡ್ತಾಳೆ ನೋಡಿ. ಇಷ್ಟು ಮೊಟ್ಟೆ ಎಲ್ಲ ಬಿಡಿಸಿಟ್ಟಿದ್ದಾರೆ ಆಲ್ರೆಡಿ. ಹಾಯ್ ಹೇಳು ಮಗಳೇ. ಹಾಯ್. ಇನ್ನು 2 ಮೊಟ್ಟೆ ಇದೆ, ಅದನ್ನು ಬಿಡಿಸ್ಬೇಕು. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಕೋಲ್ಡು ಎಲ್ಲ ಸರಿ ಹೋಯ್ತಾ? ಇನ್ನೂ ಇಲ್ಲ, ಒಂದು ಸ್ವಲ್ಪ ಲೈಟ್ ಆಗಿದೆ. ಹೌದಾ? ನಿನ್ನ ತಮ್ಮ ಹೇಗಿದ್ದಾನೆ? ನನ್ನ ತಮ್ಮನೂ ಜ್ವರ, ತಮ್ಮಂಗೂ ಜ್ವರ, ಕಾಫು, ನನಗೂ ಜ್ವರ. ಐಸ್ ಕ್ರೀಮ್ ತಿಂತೀಯಾ? ಇಲ್ಲ, ತಿನ್ನು. ಐಸ್ ಕ್ರೀಮ್ ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆ? ಕೋಲ್ಡ್ ಆಗಿದ ತಕ್ಷಣನಾ? ಇಲ್ಲ, ಆ ಮನೆಯಿಂದ 20 ಡೇಸ್ ಏನೋ ಈ ಮನೆ ಬಂದ ತಕ್ಷಣ ಬಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ. ಓಕೆ. ತಿನ್ನೋದೇ ಇಲ್ಲ. ಅದು ಹೆಂಗೋ ಬಂತು ಅಂತ ನನಗೂ ಗಾಳಿಗೋಸ್ಕರ. ವೆದರ್ ಚೆನ್ನಾಗಿಲ್ವಲ್ಲ, ಸೊ ಅದರಿಂದ ಬಂದಿದೆ. ಅದೇನು ಕೊರೋನಾ ಬರ್ತಿದೆ ಅಂತ. ಇವಾಗ ಒಂದೇ ಒಂದು ಮೊಟ್ಟೆ ಇದೆ, ಅದನ್ನು ಮುಗಿಸ್ಮೇಲೆ ನಾನು ಆರಾಮಾಗಿರ್ತೀನಿ. ನಮ್ಮಮ್ಮ ಎದ್ದಿದ ತಕ್ಷಣ ಎದೋ ಅಂತ ಅಂದ್ಬಿಟ್ಟು ನನ್ನ ತಮ್ಮಗೆ ಜೋಲಿ ಹಾಕ್ಸಿಟ್ಟು ನಾವೆಲ್ಲ ಮಲಗಿಸಿದ್ರೆ ಮಲಗಿಲ್ಲ ಅವನು. ಅವ್ರ ಅಕ್ಕ ಬಂದು ಜೋಲಿ ತೂಗಿದ ತಕ್ಷಣ ಮಲ್ಕೊಂಡ್ಬಿಟ್ಟ. ಸೊ ಅದಕ್ಕೆ ಹೇಳೋದು. ಫ್ರೆಂಡ್ಸ್ ಇಲ್ಲ, ಒಂದೊಂದು ಟೈಮ್ ನಾನು ಸ್ಕೂಲಿಗೆ ಹೋಗಿರ್ತೀನಲ್ಲ, ಅವಾಗ ಇವರೇ ತೂಗ್ತಾರೆ. ಇವತ್ತು ನೀನೇ ತಾನೇ ಮಲಗಿಸಿದ್ದು, ಅದನ್ನೇ ಹೇಳ್ತಾರೆ. ಯಾಕೆ ಹೇಳು, ಅವ್ನಿಗೆ ಜ್ವರ ಇದೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವಿಜಯ್ ಯೂಟ್ಯೂಬ್ ಚಾನಲ್. ಸೊ ನೀವಿನ್ನ ಯಾರ್ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಗೋ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ರೆಕಮೆಂಡ್ ಮಾಡಿ. ಸೊ ನಾನು ಒಳ್ಳೆ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ಕುಕ್ಕಿಂಗು, ಪೂಜಾ, ಮತ್ತು ಯಾವ ಥರ ನನ್ನ ಮಕ್ಕಳಿಗೆ ಫುಡ್ ಪ್ರಿಪೇರ್ ಮಾಡ್ತೀನಿ, ಈ ಯಾವ ಥರ ಮನೆ ಕಿಚನ್ನು ಎಲ್ಲ ಯಾವ ಥರ ಇದು ಮಾಡ್ತೀನಿ, ಅದೆಲ್ಲ ವೀಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ನು ಮತ್ತು ಕಸ್ತೂರಿ ಮೇಥಿ ಎಲ್ಲ ಫ್ರೈ ಆದಮೇಲೆ ಮೊಟ್ಟೆನ ನಾವು ಕಟ್ ಮಾಡಿ ಹಾಕ್ಕೋಬೇಕು. ಹಾಗೆ ಸ್ಮ್ಯಾಶು ಮಾಡ್ಬೋದು, ನಾನು ಕಟ್ ಮಾಡಿ ಹಾಕ್ಕೋತೀನಿ. ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಅಗ್ಗಿ ಬಾಯ್ಲ್ ಆದಮೇಲೆ ರೆಡಿ ಟು ಸರ್ವ್. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು. ಸಂಡೇ ಆದ್ದರಿಂದ ಇವತ್ತು ಎಲ್ಲ ಕೆಲಸನೂ ಲೇಟಾಗಿತ್ತು. ನಾವು ಲೇಟಾಗಿದ್ದರೆ ಟಿಫನ್ನು ಲೇಟ್, ಒಂದು 11 o'clock ಆಗಿತ್ತು ಟಿಫನ್ ಮಾಡೋ ಅಷ್ಟೊತ್ತಿಗೆ. ಸೊ ಹಾಗೆ ರೂಮೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಎಲ್ಲ ಒಂದೊಂದೇ ಕ್ಲೀನ್ ಮಾಡ್ಕೋತಾ ಇದ್ರಿ. ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಈವ್ನಿಂಗ್ ನೋಡಿ ಸನ್ ಸೆಟ್ ಆಗ್ತಾಯಿತ್ತು. ನಮ್ಮ ರೂಮ್ಗೆ ಕ್ಲೀನಾಗಿ ಕಾಣಿಸುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ ವ್ಯೂ ಅಂತೂ ನೋಡೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಸನ್ಸೆಟ್ ಆಗ್ತಾಯಿದೆ. ನನ್ನ ಮಗಳು ಮಮ್ಮಿ ಬಾಯಿಲಿ ಏನು ನೋಡು ಅಂತ ಕರೆದು ಹೋಗಿ ನೋಡಿದ್ರೆ ಸನ್ಸೆಟ್ ಆಗ್ತಾಯಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಕರೆಕ್ಟಾಗಿ ನಮ್ಮ ರೂಮ್ಗೆ ಆರೆಂಜ್ ಕಲರ್ ಸನ್ಲೈಟ್ ಬೀಳ್ತಾ ಇತ್ತು. ಸೊ ಅದರಿಂದ ನಮ್ಗೆ ತುಂಬ ಇಷ್ಟ ಆಯಿತು. ನೋಡಿ ಸನ್ಸೆಟ್ ಆಗೋದನ್ನು ವೀಡಿಯೋ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ರೂಮ್ಗಿನ ನಮ್ಮ ಪಕ್ಕದ ರೂಮ್ಗೆ ಇನ್ನೂ ಸೂಪರಾಗಿ ಕಾಣಿಸ್ತಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಂಗೆ ಸೆಟ್ ಆಗ್ತಾ ಇದೆ. ನಾವೆಲ್ಲೆಲ್ಲೋ ಬೀಚ್ಗೆಲ್ಲ ಹೋಗ್ತೀವಿ ನೋಡೋದಕ್ಕೆ ಸನ್ಸೆಟ್ನ. ನಾವಿಲ್ಲೇ ನೋಡಿಬಿಟ್ರಿ
ನಾವು ನಮ್ಮ ಮನೆ ರೂಮಿಂದನೇ ಸನ್ಸೆಟ್ ನೋಡಿಬಿಟ್ರಿ. ನನ್ನ ಮಗಳು ಅದೇ ಹೇಳ್ತಿದ್ಲು, ಮಮ್ಮಿ ನಾವು ಗೋವಾದಲ್ಲಿ ನೋಡಿದ್ರಿ, ಬಟ್ ಇವಾಗ ನಾವು ಮನೆಯಿಂದನೇ ನೋಡ್ತಾ ಇದ್ದೀವಲ್ವ ಮಮ್ಮಿ ಸನ್ಸೆಟ್ನ ಅಂತ ಹೇಳ್ಬಿಟ್ಟು. ನೋಡಿ ಆಗೋಯಿತು, ಸನ್ಸೆಟ್ ಆಗೋಯಿತು. ತುಂಬ ಚೆನ್ನಾಗಿತ್ತು. ಒಂದು 5:40 ದಿಂಡುಕಲ್ ಬಿರಿಯಾನಿ ಮಾಡೋದಕ್ಕೆ ಇವಾಗ ಈ ಮಸಾಲೆನೆಲ್ಲ ರುಬ್ಕೋತೀನಿ. ಇವಾಗ ಈ ಮಸಾಲೆನೆಲ್ಲ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಗ್ರೈಂಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋತೀನಿ. ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಗ್ರೈಂಡ್ ಮಾಡಿಕೊಂಡು ನಮಗೆ ಎಷ್ಟು ಯಾವ ಕ್ವಾಂಟಿಟಿ ಮಾಡ್ತೀವಿ, ಸ್ವಲ್ಪ ಜಾಸ್ತಿನೇ ರುಬ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಟೈಮ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹಾಕಿ ಏನಪ್ಪ ಇಷ್ಟೊಂದು ರುಬ್ಬಿ ಇಷ್ಟು ಫುಲ್ಲು ದಿಂಡುಕಲ್ ಬಿರಿಯಾನಿಗೆ ಹಾಕ್ಬಿಟ್ರಾ ಅಂತ ಅಂದ್ಕೋಬೇಡಿ. ಇದರಲ್ಲಿ ಒಂದು ಆಫ್ ಪೋರ್ಷನ್ ಹಾಕಿದ್ದೀನಿ ಪುಡಿ ಮಾಡಿಕೊಂಡು, ಇನ್ನು ಆಫ್ ಪೋರ್ಷನ್ ಎತ್ತಿಟ್ಟಿದ್ದೀನಿ. ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆ ಗೊತ್ತಾಗುತ್ತೆ, ಅದು ವಿಡಿಯೋ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಆಗ ತುಂಬ ಚೆನ್ನಾಗಿ ಬಂದಿತ್ತು. ಗ್ರೈಂಡ್ ಎಲ್ಲ ಮಾಡಿಕೊಂಡೆ. ಇದರಲ್ಲಿ ಒಂದೇ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ತೋರಿಸೋದು. ಕ್ಯಾಶ್ಯೂ ನಿಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಕ್ಯಾಶ್ಯೂ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಚಿಕನ್ ಫ್ರೈ ಮಾಡೋದಕ್ಕೆ ಎಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಮ್ಯಾರಿನೇಟ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಎಲ್ಲ ಥರ ಗರಂ ಮಸಾಲ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕಿದ್ದೀನಿ. ಸೊ ಇವಾಗ ಬಿರಿಯಾನಿಗೆ ಆನಿಯನ್ನು ಏನೇನು ಬೇಕೋ ಅದೆಲ್ಲ ಹಾಕ್ಕೋತಾ ಇದ್ದೀನಿ, ಮಸಾಲ ಎಲ್ಲ. ಆಮೇಲೆ ಗ್ರೈಂಡ್ ಮಾಡಿದಂಥ ಮಿಶ್ರಣನೂ ಹಾಕ್ಕೊಂಡು ಫುಲ್ಲು ಚೆನ್ನಾಗೆ ಇದು ಆನಿಯನ್ ಫುಲ್ ಬ್ರೌನ್ ಆಗೋವರೆಗೂ ಫುಲ್ ಹುರ್ಕೋಬೇಕು. ಅದಾದಮೇಲೆ ನಾನು ರುಬ್ಕೊಂಡಿದ್ದೀನಲ್ಲ ಎಲ್ಲ ಥರ ಏನೇನು ಆನಿಯನ್ನು, ಟೊಮ್ಯಾಟೊ, ಚಿಲ್ಲಿ ಮತ್ತು ಕ್ಯಾಶ್ಯೂ, ರುಬ್ಕೊಂಡಿರೋ ಮಸಾಲೆನ ಅದರಲ್ಲಿ ಹಾಕ್ಬಿಟ್ಟು ಫುಲ್ ಅದನ್ನು ಅಷ್ಟೇ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ಅದಾದಮೇಲೆ ಫುಲ್ ಎಣ್ಣೆ ಬಿಡಬೇಕು, ಆವಾಗಲೇ ಟೇಸ್ಟ್ ವೈಸ್ ಚೆನ್ನಾಗಿ ಬರೋದು. ಸ್ವಲ್ಪ ತಳ ಹಿಡಿಯುತ್ತೆ, ನೋಡ್ಕೊಂಡು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಆಮೇಲೆ ಫುಲ್ ಫ್ರೈ ಆದಮೇಲೆ ಅದು ಆಯಿಲ್ ಬಿಟ್ಟಾದಮೇಲೆ ನೆಕ್ಸ್ಟು ಚಿಕನ್ ಹಾಕ್ಕೊಂಡು, ನೆಕ್ಸ್ಟ್ ದಿಂಡುಕಲ್ ಬಿರಿಯಾನಿ ಮಸಾಲ ಇತ್ತಲ್ಲ, ಸೊ ಮಸಾಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಚಿಕನ್ ಫುಲ್ಲು ಸಾಲ್ಟ್ ಎಲ್ಲ ಟೇಸ್ಟ್ ಎಲ್ಲ ಅದಕ್ಕೆ ಹೋಗಬೇಕು ಚಿಕನ್ಗೆ. ಸೊ ಅಲ್ಲಿವರೆಗೂ ಫುಲ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ವಾಟರ್, ನಾನು ಒಂದು ಪಾವ್ ಇಟ್ಟಿದ್ದೆ, ಸೊ ಒಂದು ಪಾವ್ಗೆ 2 ಗ್ಲಾಸ್ ನೀರು ಹಾಕಿದೆ. ಸೊ ತುಂಬ ಚೆನ್ನಾಗಿ ಬಂದಿದ್ದು ಟೇಸ್ಟ್ ವೈಸ್ ಅಂತ ಹೇಳ್ಬಿಟ್ಟು. ಚಿಕನ್ ಫ್ರೈಯೂ ಅಷ್ಟೇ, ಅದು ಇನ್ನೂ ಸೂಪರಾಗಿತ್ತು. ಅದು ಎರಡಕ್ಕೂ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೇಲಂತೂ ನನ್ನ ಮಗಳು ಮಮ್ಮಿ ಸೂಪರ್ ಅಂತ ಇದ್ಲು. ಯಾವತ್ತೂ ಫುಲ್ಲು ಖಾಲಿ ಮಾಡೇ ಇಲ್ಲ. ಬಟ್ ಸಂಡೇ ನೆನ್ನೆ ಚೆನ್ನಾಗಿ ತಿಂದ್ಲು. ಹೆಂಗಿದೆ ಮಗಳೇ? ಚೆನ್ನಾಗಿದೆ ಮಮ್ಮಿ. ಇಷ್ಟ ಆಯಿತಾ? ಫುಲ್ಲು ಖಾಲಿ ಮಾಡಬೇಕು. ಓಕೆ ಸರಿ, ದಿಂಡುಕಲ್ ಬಿರಿಯಾನಿ ಅಲ್ವಾ? ಓಕೆ, ಹೋಗ್ತೀನಿ.